ಹರಿ ಓಂ ಹರೇ ಶ್ರೀನಿವಾಸ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಶೇಷವಾಗಿ ವಿಡಿಯೋ ಮಾಡಿದ್ದೀನಿ. ಏನಪ್ಪ ಅಂದರೆ, ನಾನು ಬೆಂಗಳೂರಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಊರಿಂದ ಬಂದಿದ್ದರು. ಊರಿಂದ ಬರಬೇಕಾದ್ರೆ ಕೆಲವು ಐಟಮ್ ತೊಗೊಂಬಂದಿದ್ರೆ, ಮಾಮೂಲಿ ಹೂವು ಡೈಲಿ ಪೂಜೆಗೆ ತೊಗೊಂಬರೋರು ತುಂಬ ಕಲರ್ ದಾಸಿವಾಳ ಹೂವು ಎಲ್ಲ ಹಾಕಿದ್ವಿ. ಮತ್ತು ಸಣ್ಣ ಪುಟ್ಟ ಏನಾದ್ರು ಅದೇ ಊರಲ್ಲಿ ಒಬ್ಬರು ನಮ್ಮ ನಾದಿನಿ ಇದ್ದಾರೆ, ಗಂಗಮ್ಮ ಅಂತ ಆಫೀಸಾಗಿದೆ ಪಾಪ. ಅವಳಿಗೆ ನಾವೇ ಹಂಗಾಗಿ ಪ್ರತಿಯೊಂದು ಏನೇ ಒಂದು ಇಷ್ಟಿಷ್ಟು ತರಕಾರಿ ಇದ್ದರೂ ಎಲ್ಲ ಕವರ್ಗೆ ಹಾಕಿ ಕಳಿಸ್ತಾಳೆ. ತುಂಬ ಖುಷಿ ಅವಳಿಗೆ ನಮಗೋಸ್ಕರನೇ ಅವಳು ಜೀವ ಮುಡುಪಾಗಿ ಇಟ್ಬಿಟ್ಟಿದ್ದಾಳೆ ಊರಲ್ಲಿ. ಸೊ ಹಂಗಾಗಿ ನಾವು ನಾನು ಬರೋ ಅಷ್ಟೊತ್ತಿಗೆ ನೋಡಿ ಫ್ರೆಂಡ್ಸ್, ಹಿಂಗೆ ಅಂಗಡಿನೇ ಇಟ್ಬಿಟ್ಟಿದ್ದಾರೆ ನಮ್ಮ ಮನೆಯವ್ರು. ಇವತ್ತು ಏನಪ್ಪ ಎಲ್ಲ ಹೆಂಗೆ ಇಟ್ಟಿದ್ದಾರೆ ಅಂದರೆ, ಗಾಳಿಗೆ ಆರಿಟ್ಟಿದ್ದೀನಿ ಸ್ವಲ್ಪ ಅಂತ ಅಂದರು. ಅದು ನೋಡಿ ನನಗೊಂದು ವಿಡಿಯೋ ಮಾಡಬೇಕು ಅಂತ ಖುಷಿ ಆಗೋಯ್ತು. ನೋಡಿ ಸ್ನೇಹಿತರೆ, ಇದು ಬಂದು ಬಾಳೆಕಾಯಿ ತುಂಬ ದೊಡ್ಡದಿದೆ ಗೊನೆ. ನಾನು ಪುಟಾಣಿದೊಂದು ಗೊನೆ ಬೇಕು ಅಂದಿದೆ ಗೊನೆ. ನೋಡಿ, ಇದು ಹುಳ್ಳಿಕಾಯಿ ನಮ್ಮ ತೋಟದ್ದು. ಮತ್ತು ಇದು ನೋಡಿ ನಮ್ಮ ತೋಟದ ಎಲೆ, ನಾನು ಎಲೆಯಿಂದನೂ ನಾನು ಊರಲ್ಲಿ ಹಾಕಿದ್ದೀನಿ. ಮತ್ತು ಪಪ್ಪಾಯಿ ಇದೆ. ಪಪ್ಪಾಯಿ ಸುಮಾರು ಮರ ಇದೆ, ಸುಮಾರು ಪಪ್ಪಾಯಿ ಅಂತೂ ಮೂಟೆ ತೊಗೊಂಬಂದು ನಾನು ಇಲ್ಲೇ ಮಾರಿದ್ದೀನಿ. ನನ್ನ ಖುಷಿ, ಮಾರಿದ್ದೀನಿ ಅಂದರೆ ತೊಗೊಂಡೋಗ್ತಾರೆ. ಜಾಸ್ತಿ ತೊಗೊಂಡೋಗ್ಬೇಕಾದ್ರೆ ಅವರೇ ಪ್ರೀತಿಯಿಂದ ಒಂದು ಕಾಣಿಕೆ ಅಂತ ಕೊಡ್ತಾರೆ. ನಾನೇನು ಬೇಡ ಯಾಕಂದರೆ ನಾವು ರೈತರಲ್ವ, ಇಷ್ಟೇ ಆದರೂ ಬೆಳೆಯೋರು. ಸೊ ಹಂಗಾಗಿ ನಾನು ಈಸ್ಕೊಂಡಿದ್ದೀನಿ. ಇದು ನೋಡಿ ದಂಟಿನ ಸೊಪ್ಪು. ಇದು ನೋಡಿ ಸ್ವಲ್ಪನೇ ಇದೆ ಪಾಲಕು, ಅದನ್ನು ಬಿಟ್ಟಿಲ್ಲ, ಅದನ್ನು ಕವರ್ಗೆ ಹಾಕಿದ್ದಾರೆ. ಇದು ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಇನ್ನೇನು ಆಲೆ ಹೂವು ಹಾಕ್ತಿದೆ. ಮತ್ತು ಇದು ನೋಡಿ ಥರ ಹೂವು, ಕಲ್ಲರ್ ದಾಸಿವಾಳ ಹೂವುಗಳು ತುಂಬಾ ಚೆನ್ನಾಗಿದೆ. ಇದು ನೋಡಿ ನಾಮದ ಹೂವು ಅಂತ, ಇದು ಕಲ್ಲರ್ ಬರುತ್ತೆ. ರೋಜಾ ಹೂವಿನಿಂದ ಹಿಡಿದು ದಾಸಿವಾಳೆಯಿಂದ ಹಿಡಿದು ಪ್ರತಿ ದಿವಸನೂ ನಮ್ಮ ಮನೆಯವ್ರು ಬರಬೇಕಾದ್ರೆ ಸಂಜೆ ಅಲ್ಲಿಂದ ಹೂವು ತೊಗೊಂಬಂದುಬಿಡ್ತಾರೆ. ನಾವೇನೋ ಹಬ್ಬ ವಿಶೇಷ ದಿನ ದೇವಸ್ಥಾನಗಳಿಗೆ ಹೋಗಬೇಕು ಅಂದರೆ ಮಾತ್ರ ನಾವು ಅಂಗಡಿಯಿಂದ ಹೂವು ತೊಗೊಂಡೋಗೋದು. ನಮ್ಮ ಮನೆ ಪೂಜೆಗೆ ನಮ್ಮ ತೋಟದ ಹೂವನ್ನೇ. ಸೊ ಹಂಗಾಗಿ ನಮಗೆ ನೋಡಿ ಇದೆಲ್ಲ ನೋಡಿ ಭಾಳ ಖುಷಿ ಆಗಿಬಿಡ್ತು. ಇದೆಲ್ಲ ನಾವು ನೋಡಿದ್ರೆ ಒಂದು 200-300 ರೂಪಾಯಿ ಐಟಮ್ ಇಲ್ಲ. ಬಟ್ ಏನು ಅಂದರೆ, ನಾವೆಲ್ಲ ಹೊರಗಡೆ ಹೋದರೆ ಒಂದ್ಸರಿ ಕಾರಿಗೆ ಡೀಸೆಲ್ ಹಾಕಿದ್ರೆ 1000 ರೂಪಾಯಿ ಖಾಲಿ ಮಾಡ್ಕೊಂಡು ನಾವು ಬೆಂಗಳೂರಿಗೆ ಓಡಾಡ್ಕೊಂಬರ್ತೀವಿ. ಆ ಒಂದು ಪ್ರೀತಿ ಇದೆಯಲ್ಲ, ಅವಳೆಲ್ಲ ಹೊಂಚಿ ಕೊಟ್ಟು ಕಳಿಸಿದಾಳಲ್ಲ, ಆ ಪ್ರೀತಿ ಮುಂದೆ ನಮಗೆ ಯಾವುದೂ ಇಲ್ಲ. ಅದು ನೋಡಿ ನಮ್ಗೆ ಖುಷಿ ಆಯಿತು. ನಮ್ಮ ತೋಟದ್ದು, ನಮ್ಮ ಮಣ್ಣು. ಸುಮಾರು ಆಲೇ ಒಂದು 3 ವರ್ಷ 4 ವರ್ಷದಿಂದ ನಾವು ಬಾಳೆಹಣ್ಣು ಪಪ್ಪಾಯಿ ಎಲ್ಲ ತಿಂತಾಯಿದ್ದೀವಿ. ವಿಶೇಷವಾಗಿ ಇಷ್ಟು ಐಟಮ್ನ ಇಷ್ಟಿಷ್ಟೇ ಎಲ್ಲ ಕವರ್ಗೆ ಕೊಟ್ಟಿರೋದು ನನಗೆ ಖುಷಿಯಾಗಿ ಇವತ್ತೊಂದು ವಿಡಿಯೋ ಮಾಡಲೇಬೇಕು ಅಂತ ಮಾಡಿದೆ. ಎಲ್ಲರೂ ನಿಮ್ಮ ಮನೆ ಮುಂದೆ ಜಾಗ ಇದೆ, ಸಣ್ಣದಾಗಿ ಒಂದು ಕೈ ತೋಟ ಮಾಡ್ಕೊಳ್ಳಿ. ಒಂದು ಹೂವು, ಒಂದು ಹಣ್ಣು, ಹಂಪಲು, ಸೊಪ್ಪು, ತರಕಾರಿ ಬೆಳ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಇನ್ನೇನಂದರೆ, ನಾವು ಬೆಳೆದು ತಿನ್ನೋದಲ್ಲಿ ಭಾಳ ಆನಂದ ಇರುತ್ತೆ. ನಮ್ಮ ಮನೆಯವ್ರು ತುಂಬ ಕಷ್ಟಪಟ್ಟು ತೋಟ ಮಾಡಿದ್ದಾರೆ. ನಾವಂತೂ ಏನು ಜಾಸ್ತಿ ಹೋಗೋದಿಲ್ಲ. ಮತ್ತು ಏನೇ ಇದ್ರೂ ಊರಿಂದ ಅವ್ರು ಎಳ್ಕೊಂಡು ಬಂದುಬಿಡ್ತಾರೆ ನಮಗೋಸ್ಕರನೇ. ಇವತ್ತು ನಾನು ಬರೋ ಅಷ್ಟೊತ್ತಿಗೆ ಈ ಥರ ಎಲ್ಲ ಅವ್ರು ಇಟ್ಟಿದ್ದು ನೋಡಿ ನಂಗೆ ತುಂಬ ಖುಷಿ ಆಯಿತು ಸ್ನೇಹಿತರೆ. ನೋಡಿ ಹುಳ್ಳಿಕಾಯಿ ಎಲೆ, ವಿಲೇದೆಲೆ ನೋಡಿ ಎಷ್ಟು ಚೆನ್ನಾಗಿದೆ. ವಿಲೇದೆಲೆ, ಬಾಳೆಗೊನೆ, ಪಪ್ಪಾಯಿ, ದಂಟಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇವೆಲ್ಲ ನಮ್ಮಲ್ಲೇ ಕರಿಬೇವಿನ ಸೊಪ್ಪಿಂದ, ಮೆಣಸಿನ್ಕಾಯಿ, ಸೀಬೆಹಣ್ಣು, ಸುಮಾರು ಒಂದು ದಾಳಿಂಬೆ, ಆಪಲ್ಲು, ಗೋಡಂಬಿ ಎಲ್ಲ ಗಿಡನೂ ನಾನು ಹಾಕಿದ್ದೀನಿ. ಅವೆಲ್ಲ ಇನ್ನೂ 2.5 3 ವರ್ಷ ಬೇಕು ಬರೋದಕ್ಕೆ. ಹಂಗಾಗಿ ನಾವು ಒಂದೊಂದು ನಾವು ಹಾಕಿದ್ದೊಂದು ಗುರುತು ಇರಲಿ. ನಾವು ಇರ್ತೀವೋ ಇರಲ್ವ, ಜೀವನ ನಮ್ಮದು ಶಾಶ್ವತ ಅಲ್ಲ. ಯಾವಾಗ ಇರ್ತೀವೋ ಯಾವಾಗ ಸಾಯ್ತೀವೋ ಗೊತ್ತಿಲ್ಲ. ನಾವೇನು ಒಂದು ಸಸಿ ಗಿಡ ಅಂತ ನೆಡ್ತೀವಿ, ಅದು ಶಾಶ್ವತವಾಗಿರುತ್ತೆ. ಹಂಗಾಗಿ ನೀವು ನಿಮ್ಮ ಹಳ್ಳಿಗಳಲ್ಲಿ ಒಂದು ಒಳ್ಳೊಳ್ಳೆ ಫಲ ಬರೋ ಅಂಥದ್ದು, ಒಂದು ಹಣ್ಣಿಂದು, ಒಂದು ಹೂವಿನ ಗಿಡಗಳನ್ನ ಹಾಕ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿರಿ, ಇದ್ರಲ್ಲಿ ಸಿಗೋ ಆನಂದ ಯಾವುದ್ರಲ್ಲೂ ಸಿಗೋದಿಲ್ಲ. ನನಗೆ ತುಂಬ ಖುಷಿಯಾಗಿ ಇವತ್ತು ವಿಡಿಯೋ ಮಾಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ಹರೇ ಶ್ರೀನಿವಾಸ.